ಈ ಡೇಂಜರ್ ಬ್ರಿಡ್ಜ್ ಮೇಲೆ ಸಂಚಾರ ಮಾಡಲು ಪ್ರತಿದಿನ ವಾಹನ ಸವಾರರು ಕನಸಿನಲ್ಲೂ ಭಯ ಬೀಳುತ್ತಿದ್ದಾರೆ. 25 ವರ್ಷಗಳ ಹಳೆಯ ಡೇಂಜರ್ ಬ್ರಿಡ್ಜ್ ಇದಾಗಿದ್ದು ಯಾವ ಕ್ಷಣದಲ್ಲಿ ಬೇಕಾದರೂ ಬೀಳುವ ಹಂತದಲ್ಲಿದೆ. ಬಹುತೇಕ ತಡೆಗೋಡೆ ಕುಸಿದು ಬಿದ್ದಿದ್ದು ಅಪಘಾತವಾದರೆ ನದಿ ಪಾಲಾಗೋದು ಪಕ್ಕಾ ಗ್ಯಾರಂಟಿ. ಅಪಾಯಕ್ಕೆ ಆಹ್ವಾನ ನೀಡುತ್ತಿರುವ ಆ ಡೇಂಜರಸ್ ಬ್ರಿಡ್ಜ್ ಯಾವುದು, ಅದರ ದುಸ್ಥಿತಿ ಹೇಗಿದೆ ಅಂತ ನೋಡೋ ಕಾತುರ ಆಗ್ತಿದೆಯಾ? ಆಗಿದ್ರೆ ಈ ಸ್ಟೋರಿ ನೋಡಿ. ದುಸ್ಥಿತಿ ತಲುಪಿದ 25 ವರ್ಷಗಳ ಹಳೆ ಸೇತುವೆ. ನಿತ್ಯ ಜೀವ ಭಯದಲ್ಲೇ ಸವಾರರು ಸಂಚಾರ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಯಮಪುರಿಗೆ ಗ್ಯಾರಂಟಿ. ಸಚಿವ ರಹೀಂ ಖಾನ್ ಹಾಗೂ ಮಾಜಿ ಸಚಿವ ಚೌಹಾಣ್ರ ರಾಜಕೀಯ ಹಗ್ಗ ಜಗ್ಗಾಟಕ್ಕೆ ಈ ಡೇಂಜರ್ ಸೇತುವೆ ಕುಸಿಯುವ ಹಂತಕ್ಕೆ ಬಂದಿದೆ. ಹೀಗಾಗಿ ಜನರು ಇಂಥ ಡೇಂಜರ್ ಸೇತುವೆಗಳ ಮೇಲೆ ಸಂಚಾರ ಮಾಡಲು ಕನಸಿನಲ್ಲೂ ಭಯ ಬೀಳುತ್ತಿದ್ದಾರೆ. ಜನಪ್ರತಿನಿಧಿಗಳ ಜಟಾಪಟಿ ಹಾಗೂ ಅಧಿಕಾರಿಗಳ ಮಹಾ ನಿರ್ಲಕ್ಷ್ಯಕ್ಕೆ ಕಂದಗೋಳ ಸೇತುವೆ ಡೇಂಜರ್ ಬ್ರಿಡ್ಜ್ ಆಗಿ ಬದಲಾಗಿದೆ. ಹೌದು, ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಕಂದಗೋಳ ಗ್ರಾಮದ ಬಳಿ ಇರುವ ಸೇತುವೆ ಯಾವ ಕ್ಷಣದಲ್ಲಿ ಬೇಕಾದರೂ ಕುಸಿಯುವ ಹಂತಕ್ಕೆ ಬಂದಿದೆ. 25 ವರ್ಷಗಳ ಸೇತುವೆಯಾಗಿದ್ರೂ ಈ ಕಂದಗೋಳ ಬ್ರಿಡ್ಜ್ ಮೇಲೆ ಪ್ರತಿದಿನ ಸಾವಿರಾರು ವಾಹನಗಳು ಓಡಾಡುತ್ತವೆ. ಕಬ್ಬು ತುಂಬಿದ ಭಾರಿ ವಾಹನಗಳು ಸೇರಿದಂತೆ ಎಲ್ಲಾ ವಾಹನಗಳು ಓಡಾಡುವಾಗ ಈ ಡೇಂಜರ್ ಸೇತುವೆ ಗಡಗಡ ನಡುಗುತ್ತಿದೆ. ಇನ್ನು ಭಾರಿ ವಾಹನಗಳು ಪ್ರತಿದಿನ ಸಂಚಾರ ಮಾಡಿ ಯಾವಾಗ ಬೇಕಾದ್ರೂ ಸೇತುವೆ ಬೀಳುವ ಹಂತಕ್ಕೆ ಬಂದು ನಿಂತಿದೆ. ಈಗಾಗಲೇ ಹಲವಾರು ಬಾರಿ ವಾಹನಗಳು ಸೇತುವೆಯ ತಡೆಗೋಡೆಗಳಿಗೆ ಡಿಕ್ಕಿಯಾದ ಪರಿಣಾಮ ಸೇತುವೆಯ ತಡೆಗೋಡೆಗಳು ಕುಸಿದು ಬಿದ್ದಿವೆ. ಜೊತೆಗೆ ಈ ಸೇತುವೆ ಮೇಲೆ ಹತ್ತಾರು ಅಪಘಾತಗಳು ಆಗಿ ಅದೆಷ್ಟೋ ಜನರಿಗೆ ಗಂಭೀರ ಗಾಯಗಳಾದ್ರೆ ಕೆಲವರು ಜೀವವನ್ನೇ ಕಳೆದುಕೊಂಡಿದ್ದಾರೆ. ಆದ್ರೆ ಯಾವೊಬ್ಬ ರಾಜಕಾರಣಿಯೂ ಈ ಸೇತುವೆ ದುರಸ್ತಿ ಬಗ್ಗೆ ಆಲೋಚಿಸದೇ ಇರೋದು ಇಲ್ಲಿನ ಜನರ ಕೆಂಗಣ್ಣಿಗೆ ಗುರಿಯಾಗಿದೆ. ಸೈಡಿನೂ ಎಲ್ಲ ಬೀಳಕ್ಕಾಗ್ಯಾವ ಸರ್, ಎಲ್ಲ ಥೋಡೆ ರಿಪೇರಿ ಮಾಡ್ಬೇಕು. ಇದಕ್ಕೆ 2-3 ತಲೆ ಬಿದ್ದೋಗ್ಯದ. ಇದು ಎಲ್ಲ ಹಿಂಗೆ ಭೀಮ್ ಹಾಕಿನೂ ಬಿರುಕು ಬಿಚ್ಚಾವ ನೋಡ್ರಿ. ಇದಕ್ಕೆ ಎಲ್ಲ ರಿಪೇರಿ ಮಾಡ್ಕೊಡ್ಬೇಕು ಸರ್ ಸರ್ಕಾರ. ಮತ್ತೇನು ಎಲ್ಲರಿಗೆ ಹೇಳಿದೇವ್ ಸರ್. ಮಾಡಾರ್ನೇ ಬಜೆಟ್ ಇಲ್ಲ ಸರ್ಕಾರದ, ಏನಪ್ಪ ಮಾಡರಿ ಅಂತ ಅಂತಾರ. ಇನ್ನು ಬೀದರ್ನಿಂದ ಔರಾದ್ನ ಹಳ್ಳಿಗಳಿಗೆ ಹೋಗುವಂತಹ ರಾಜ್ಯ ಹೆದ್ದಾರಿ ಇದಾಗಿದ್ದು ಪ್ರತಿದಿನ ಸರ್ಕಾರಿ ಬಸ್ಗಳು ಇಲ್ಲಿಂದಲೇ ಸಂಚಾರ ಮಾಡುತ್ತವೆ. ಬೀದರ್ ಟು ಔರಾದ್, ಬೀದರ್ ಟು ಚಿಂತಾಕಿ, ವಡಗಾಂವ್, ಸಂತಪುರ್, ವಲ್ಲೇಪುರ್ ತೆಲಂಗಾಣದ ಬಸ್ಗಳು ಇಲ್ಲಿಂದ ಸಂಚಾರ ಮಾಡ್ತಿವೆ. ಡೇಂಜರ್ ಸಂಗತಿ ಅಂದ್ರೆ ಸೇತುವೆ ಕುಸಿದ್ರು ಹಾಗೂ ವಾಹನಗಳು ಅಪಘಾತವಾದ್ರೂ ಸೀದಾ ಮಂಜ್ರಾ ನದಿ ಪಾಲಾಗೋದು ಪಕ್ಕ. ಇಂತಹ ದುಸ್ಥಿತಿಗೆ ತಲುಪಿರುವ ಸೇತುವೆ ಬಗ್ಗೆ ಇಲ್ಲಿನ ಸ್ಥಳೀಯ ಶಾಸಕ, ಮಾಜಿ ಸಚಿವರಾದ ಪ್ರಭು ಚೌಹಾಣ್ ಹಾಗೂ ಅಧಿಕಾರಿಗಳು ದುರಸ್ತಿ ಮಾಡುವ ಕೆಲಸ ಮಾಡ್ತಾ ಇಲ್ಲ. ಇನ್ನು ಕಂದಗೋಳ ಬ್ರಿಡ್ಜ್ 2 ಕ್ಷೇತ್ರದ ಮಧ್ಯೆ ಬಂದ್ರು ಈ ಕಡೆ ಸಚಿವ ರಹೀಂ ಖಾನ್ ಕೂಡ ದುರಸ್ತಿ ಮಾಡುವ ಕೆಲಸ ಮಾಡ್ತಿಲ್ಲ. ಸೇತುವೆ ದುರಸ್ತಿ ಮಾಡಿ ಅಂತ ಹಲವು ಬಾರಿ ಮನವಿ ಸಲ್ಲಿಸಿದ್ರು ಯಾರು ಕೂಡ ಕೇರ್ ಮಾಡ್ತಿಲ್ಲ ಅನ್ನೋದು ಇಲ್ಲಿನ ನಾಗರಿಕರ ಆರೋಪವಾಗಿದೆ. ಸುಮಾರು ವಾಹನಗಳು ಡೈಲಿ ಸಾವಿರಾರು ಗಾಡಿಗಳು ಓಡಾಡ್ತಾವ. ಇಲ್ಲಿ ಬಸ್ಸು, ಲಾರಿ, ದೊಡ್ಡ ಗಾಡಿ ಬರ್ತಾವ, ಕಬ್ಬಿನ ಫ್ಯಾಕ್ಟ್ರಿ ಲಾರಿಗಳು ಬರ್ತಾವ. ಅಂತ ಒಂದು ಓಡಾಡ್ತಕ್ಕಂಥ ಬ್ರಿಡ್ಜ್ನಲ್ಲಿ ಬಟ್ ನಾವು 2 ಸಾರಿ ದೂರ ಸಲ್ಲಿಸಿದ್ವಿ. ಅದಕ್ಕೆ ಸಂಬಂಧಪಟ್ಟ ಅವರು ಇಲಾಖೆದವರು ಬಂದು ಏನು ಅದಕ್ಕೆ ದುರಸ್ತಿ ಮಾಡಕ್ ಬಂದಿಲ್ಲ. ಮತ್ತೆ ಈ ಕಡೆ ನಮ್ದು ಔರಾ ತಾಲೂಕ ಮತ್ತೆ ಈ ಕಡೆ ಉತ್ತರ ಕ್ಷೇತ್ರ, ಈ ಕಡೆ ರಹೀಂ ಖಾನ್, ಇನ್ನೊಂದ್ ಕಡೆ ಪ್ರಭು ಚವ್ಹಾಣ, ಇಬ್ರು ಸೇರಿ ನಾನು ಅಲ್ಲ ನೀನು ಅಲ್ಲ ಅಂತ ರಾಜಕೀಯ ಮಾಡಿಕೊಂಡು ಈ ಜನಸಾಮಾನ್ಯರಿಗೆ ಸಮಸ್ಯೆ ಆಗ್ತಕ್ಕಂಥ ಕೆಲಸ ಇದು ಆಗ್ತದೆ ಸರ್. ಒಟ್ಟಾರೆ ಜನಪ್ರತಿನಿಧಿಗಳ ರಾಜಕೀಯದ ಬಯಲಾಟಕ್ಕೆ ಈ ಡೇಂಜರ್ ಬ್ರಿಡ್ಜ್ ಮೇಲೆ ವಾಹನ ಸವಾರರು ನಿತ್ಯ ಆತಂಕದಲ್ಲೇ ಓಡಾಡಬೇಕಾದ ದುಸ್ಥಿತಿ ನಿರ್ಮಾಣವಾಗಿದೆ. ಸದ್ಯ ತಮ್ಮ ರಾಜಕೀಯ ಪ್ರತಿಷ್ಠೆಗಳನ್ನು ಬದಿಗೊತ್ತಿ ಶಿಥಿಲಾವಸ್ಥೆಯಲ್ಲಿರುವ ಈ ಸೇತುವೆಯನ್ನು ಸುಸ್ಥಿತಿಗೆ ತರುವ ಕೆಲಸ ಮಾಡಬೇಕಿದೆ. ಮಲ್ಲಿಕಾರ್ಜುನ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.